ಜಗತ್ತಿನಾದ್ಯಂತ ಮೈಕ್ರೋ ಸಾಫ್ಟ್ವೇರ್ನಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ವಿಶ್ವದಾದ್ಯಂತ ಹಲವು ಸಮಸ್ಯೆಗಳಾಗಿವೆ. ವಿಮಾನ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ದೆಹಲಿ, ನ್ಯೂಯಾರ್ಕ್ ಸೇರಿ ಹಲವೆಡೆ ವಿಮಾನ ಸಂಚಾರ ಸ್ಥಗಿತ ಆಗಿದೆ. ಭಾರತದಲ್ಲಿ ವಿಮಾನ ಪ್ರಯಾಣಿಕರಿಗೆ ಈ ಬಗ್ಗೆ ಮಾಹಿತಿ ರವಾನೆ ಮಾಡಲಾಗಿದೆ. ತಾವೇ ಬಂದು ಮ್ಯಾನುವಲ್ ಆಗಿ ಚೆಕ್ ಇನ್ ಮಾಡುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. SMS ಮೂಲಕ ಪ್ರಯಾಣಿಕರಿಗೆ ಮಾಹಿತಿಯನ್ನ ಸದ್ಯ ಏರ್ಲೈನ್ಸ್ ನೀಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಟೆಲಿಕಾಂ ಕಂಪನಿಗಳಿಗೂ ಕೂಡ ಬಿಸಿ ತಟ್ಟಿದೆ ಅನ್ನುವಂಥ ಮಾಹಿತಿ. ಕೆಲ ನ್ಯೂಸ್ ಚಾನೆಲ್ಗಳು ಕೂಡ ಬಂದಾಗಿದ್ದಾವೆ. ಬ್ಯಾಂಕ್ ಸರ್ವಿಸಸ್ಗೆ ಅಫೆಕ್ಟ್ ಆಗಿದೆ. ಈ ರೀತಿಯಾಗಿ ಹಲವು ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಮೈಕ್ರೋಸಾಫ್ಟ್ ಸರ್ವರ್ನಲ್ಲಿ ಆದಂತಹ ವ್ಯತ್ಯಯದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಏರ್ಪೋರ್ಟ್ಗಳ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕೇವಲ ಭಾರತ ಮಾತ್ರ ಅಲ್ಲ, ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಸಮಸ್ಯೆ ಆಗ್ತಾ ಇದೆ. ಎಲ್ಲೆಲ್ಲಿ ಮೈಕ್ರೋಸಾಫ್ಟ್ವೇರ್ ಅನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆಯೋ ಅಲ್ಲೆಲ್ಲ ಕೂಡ ಬಹುತೇಕ ಸಮಸ್ಯೆ ಎದುರಾಗ್ತಾ ಇರೋದು. ಏಕಾಏಕಿ ಸಿಸ್ಟಮ್ಗಳು ಆಫ್ಲೈನ್ ಆಗಿರೋದ್ರಿಂದ ಕಂಪ್ಲೀಟ್ ಮ್ಯಾನುವಲ್ ಆಗಿ ವರ್ಕ್ ಮಾಡಬೇಕಾದಂತಹ ಅನಿವಾರ್ಯತೆ. ಹಲವು ಏರ್ಲೈನ್ ಸಂಸ್ಥೆಗಳು ತಮ್ಮ ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾವೆ. ಹೀಗಾಗಿ ಏರ್ಪೋರ್ಟ್ ನಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಬ್ಯಾಂಕ್ ಸರ್ವಿಸ್ಗೂ ಕೂಡ ಎಫೆಕ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಬ್ಯಾಂಕಿಂಗ್ ಸರ್ವಿಸ್ ನಲ್ಲೂ ಕೂಡ ವ್ಯತ್ಯಯ ಆಗಿದೆ. ಹಲವು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸಗಳಾಗ್ತಾ ಇಲ್ಲ, ಸಿಸ್ಟಮ್ ಶಟ್ ಡೌನ್ ಆಗಿದೆ, ಬ್ಲೂ ಸ್ಕ್ರೀನ್ ಬಂದಿದೆ ಅನ್ನುವಂತಹ ಕಂಪ್ಲೇಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಮಂದಿ ಪೋಸ್ಟ್ ಅನ್ನ ಮಾಡ್ತಿದ್ದಾರೆ. ಲಂಡನ್ನಲ್ಲೂ ಕೂಡ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಸೇವೆ ಕೂಡ ಸ್ಥಗಿತ ಆಗಿದೆ. ಸ್ಕೈ ನ್ಯೂಸ್ ಚಾನೆಲ್ ಪ್ರಸಾರವೂ ಕೂಡ ಸ್ಥಗಿತ ಆಗಿದೆ ಎನ್ನುವಂತಹ ಮಾಹಿತಿ. ಅಲ್ಲದೆ ಬರ್ಲಿನ್, ದೆಹಲಿ, ನ್ಯೂಯಾರ್ಕ್ ಸೇರಿದಂತೆ ವಿಶ್ವದ ಹಲವೆಡೆ ವಿಮಾನ ಸಂಚಾರ ಕೂಡ ಸ್ಥಗಿತ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೆಲವೆಡೆ ವಿಮಾನ ಸಂಚಾರ ವಿಳಂಬ ಆಗಿದೆ. ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸ್ನಲ್ಲಿ ಆದಂತಹ ತಾಂತ್ರಿಕ ತೊಂದರೆಯಿಂದಾಗಿ ಈ ರೀತಿಯಾದಂತಹ ಪ್ರಾಬ್ಲಮ್ ಎದುರಾಗಿರೋದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದು ಟೆಕ್ನಾಲಜಿಯಲ್ಲಿ ಆದಂತಹ ಸಮಸ್ಯೆಯಿಂದ ಜಗತ್ತಿನಾದ್ಯಂತ ಹಲವು ಸೇವೆಗಳಲ್ಲಿ ವ್ಯತ್ಯಯ ಆಗಿದೆ. ಈ ಸಮಸ್ಯೆ ಆಗೋದಕ್ಕೆ ಕಾರಣ ಏನು? ಏನೆಲ್ಲ ಪ್ರಾಬ್ಲಮ್ಗಳನ್ನ ಜಗತ್ತಿನಾದ್ಯಂತ ಜನ ಫೇಸ್ ಮಾಡ್ತಿದ್ದಾರೆ ಚಂದ್ರಮೋಹನ್? ಹೌದು ವಿದ್ಯೇಶ್, ಈಗ ಮುಖ್ಯವಾಗಿ ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸ್ನಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿದೆ. ಈಗ ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸನ್ನು ಭಾಳಷ್ಟು ಏರ್ಲೈನ್ಸ್ಗಳು ಮತ್ತು ವಿಮಾನಯಾನ ಕಂಪನಿಗಳು ಕೂಡ ಅವಲಂಬಿಸಿವೆ ಮತ್ತು ಇವುಗಳ ಮೇಲೇ ಈಗ ತಮ್ಮ ಸರ್ವಿಸಸ್ಸನ್ನು ಕೂಡ ಕೊಡ್ತಾ ಇದ್ವು. ಆದರೆ ಇವತ್ತು ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸ್ನಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿರೋದ್ರಿಂದಾಗಿ ಈಗ ಜಾಗತಿಕ ಮಟ್ಟದಲ್ಲಿ ತೊಂದರೆ ಎದುರಾಗಿದೆ. ಮುಖ್ಯವಾಗಿ ಅಮೆರಿಕಾದಿಂದ ಹಿಡಿದು ಭಾರತದವರೆಗೆ ವಿಮಾನಯಾನ ಸಂಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗಿದೆ. ಏಕೆಂತಂದರೆ ಎಲ್ಲ ವಿಮಾನಯಾನ ಕಂಪನಿಗಳು ಕೂಡ ಮೈಕ್ರೋಸಾಫ್ಟ್ನ ಸರ್ವರನ್ನೇ ಅವಲಂಬಿಸಿಕೊಂಡು ತಮ್ಮ ಸೇವೆಯನ್ನು ನೀಡ್ತಾ ಇದ್ವು. ಆದ್ರೀಗ ಮೈಕ್ರೋಸಾಫ್ಟ್ನ ಸರ್ವರೇ ವರ್ಕ್ ಆಗದೆ ಇರೋದ ಕಾರಣದಿಂದಾಗಿ ಮತ್ತು ತಾಂತ್ರಿಕ ತೊಂದರೆ ಎದುರಾಗಿರುವಂಥ ಕಾರಣದಿಂದಾಗಿ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಈಗ ವಿಮಾನಯಾನ ಸಂಚಾರದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಅಮೆರಿಕ, ಬರ್ಲಿನ್, ದೆಹಲಿ ಮತ್ತು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೇರಿದಂತೆ ಎಲ್ಲ ಕಡೆಯಲ್ಲೂ ಕೂಡ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಈಗ ವಿಮಾನಯಾನ ಕಂಪನಿಗಳು ಪ್ರಯಾಣಿಕರಿಗೆ ಆದಷ್ಟು ಬೇಗನೆ ಏರ್ಪೋರ್ಟ್ಗಳಿಗೆ ಬರಬೇಕು ಮತ್ತು ಕೈನಲ್ಲೇ ಬೋರ್ಡಿಂಗ್ ಪಾಸಸ್ ಕೂಡ ಇಶ್ಯೂ ಮಾಡ್ತಾ ಇವೆ ಮತ್ತು ತಾಂತ್ರಿಕ ತೊಂದರೆ ಎದುರಾಗಿರೋದ್ರಿಂದಾಗಿ ಏರ್ಲೈನ್ಸ್ಗಳನ್ನು ಸಂಪರ್ಕ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಪ್ರಯಾಣಿಕರಿಗೆ ಕೊಡ್ತಾ ಇವೆ. ಈಗ ಮೈಕ್ರೋಸಾಫ್ಟ್ ಕಂಪನಿ ಕೂಡ ನಾವು ಆದಷ್ಟು ಬೇಗ ಈ ತಾಂತ್ರಿಕ ತೊಂದರೆಯನ್ನು ಸರಿಪಡಿಸ್ತೇವೆ ಅನ್ನೋ ಒಂದು ಭರವಸೆಯನ್ನು ಹೇಳ್ತಾ ಇದೆ. ಆದರೆ ಯಾವಾಗ ಈ ಒಂದು ತಾಂತ್ರಿಕ ತೊಂದರೆ ಸರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಕೇವಲ ವಿಮಾನಯಾನ ಸಂಸ್ಥೆಗಳ ಸೇವೆ ಮಾತ್ರ ಅಲ್ಲದೆ ಸ್ಟಾಕ್ ಎಕ್ಸ್ಚೇಂಜ್ಗೂ ಕೂಡ ಇದರ ಬಿಸಿ ತಟ್ಟಿದೆ. ಲಂಡನ್ನ ಸ್ಟಾಕ್ ಎಕ್ಸ್ಚೇಂಜ್ನ ಸೇವೆ ಕೂಡ ಈಗ ಸ್ಥಗಿತ ಆಗಿದೆ. ಜೊತೆಗೆ ಬ್ಯಾಂಕಿಂಗ್ ಸೇವೆ ಕೂಡ ಸ್ಥಗಿತ ಆಗಿದೆ ಮತ್ತು ಅಮೆರಿಕಾದಲ್ಲಿ ಮತ್ತು ಇಂಗ್ಲೆಂಡ್ನಲ್ಲಿ ಕೆಲ ನ್ಯೂಸ್ ಚಾನೆಲ್ಗಳ ಪ್ರಸಾರ ಕೂಡ ಸ್ಥಗಿತ ಆಗಿದೆ. ಹೀಗೆ ಬೇರೆ ಬೇರೆ ರಂಗಗಳಿಗೂ ಕೂಡ ಈಗ ಮೈಕ್ರೋಸಾಫ್ಟ್ನ ಸರ್ವರ್ನಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿರೋದ್ರ ಬಿಸಿ ತಟ್ಟಿ ಅವುಗಳ ಸೇವೆ ಕೂಡ ಸ್ಥಗಿತ ಆಗಿದೆ. ಹೀಗೆ ಜಗತ್ತಿನ ಎಲ್ಲ ಪ್ರಮುಖ ದೇಶಗಳು ಕೂಡ ಮೈಕ್ರೋಸಾಫ್ಟ್ನ ಸರ್ವರ್ನ ಸಮಸ್ಯೆಯ ತೊಂದರೆಯಿಂದಾಗಿ ಈಗ ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಬೇಕಾದಂಥ ಪರಿಸ್ಥಿತಿನಲ್ಲಿ ಸಿಲುಕಾಕೊಂಡಿವೆ. ಈಗ ಮೈಕ್ರೋಸಾಫ್ಟ್ ಕೂಡ ಆದಷ್ಟು ಬೇಗನೆ ಈ ಒಂದು ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಿ ತಮ್ಮ ಕ್ಲೈಂಟ್ಗಳಿಗೆ ಈ ಒಂದು ಸೇವೆಯನ್ನು ಮತ್ತೆ ನೀಡಬೇಕಾದಂಥ ಸ್ಥಿತಿನಲ್ಲಿದೆ ಮತ್ತು ಒತ್ತಡದಲ್ಲಿ ಸಿಲುಕಾಕೊಂಡಿದೆ. ಯಾವ ರೀತಿ ಈ ಒಂದು ಮೈಕ್ರೋಸಾಫ್ಟ್ನ ಕ್ಲೌಡ್ ಸರ್ವಿಸಸ್ನಲ್ಲಿ ತೊಂದರೆ ಎದುರಾಗಿದೆ ಅಂತೇಳಿ ಈಗ ಮೈಕ್ರೋಸಾಫ್ಟ್ ಕಂಪನಿ ಕೂಡ ಹೇಳಿದೆ. ಮುಖ್ಯವಾಗಿ ಈಗ ಕಂಪ್ಯೂಟರ್ಗಳನ್ನೆಲ್ಲ ಕೂಡ ಆಫ್ ಮಾಡಿ ಆನ್ ಮಾಡಬೇಕಾಗಿದೆ. ಆನ್ ಮಾಡಿದ್ರು ಕೂಡ ಸರ್ವಿಸಸ್ ಸಿಗ್ತಾ ಇಲ್ಲ. ಮೈಕ್ರೋಸಾಫ್ಟ್ ಸರ್ವರ್ ವರ್ಕ್ ಆಗ್ತಾ ಇಲ್ಲ. ಇದರಿಂದಾಗೇ ಈ ಎಲ್ಲ ಸಮಸ್ಯೆಗಳು ಕೂಡ ಈಗ ಎದುರಾಗಿದೆ. ಮುಖ್ಯವಾಗಿ ಆಸ್ಟ್ರೇಲಿಯಾ ಸರ್ಕಾರ ಕೂಡ ಈ ಒಂದು ಮೈಕ್ರೋಸಾಫ್ಟ್ನ ಸರ್ವರ್ನ ಸಮಸ್ಯೆಯಿಂದಾಗಿನೇ ಹೇಗೆ ಈ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ತುರ್ತು ಸಭೆಯನ್ನು ಕೂಡ ಕರೆದಿದೆ. ಭಾರತದಲ್ಲೂ ಕೂಡ ಈಗ ಭಾರತದ ಸ್ಟಾಕ್ ಎಕ್ಸ್ಚೇಂಜ್ಗೂ ಕೂಡ ಈ ಒಂದು ಬಿಸಿ ತಟ್ಟಿ
ತಟ್ಟಿದೆ. ಜೊತೆಗೆ ಭಾರತದಲ್ಲೂ ಕೂಡ ವಿಮಾನಯಾನ ಸೇವೆಯಲ್ಲಿ ವ್ಯತ್ಯಯ ಆಗಿದೆ. ದೆಹಲಿ, ಹೈದರಾಬಾದ್, ಬೆಂಗಳೂರು ಸೇರಿದಂತೆ ಈ ಪ್ರಮುಖ ನಗರಗಳ ವಿಮಾನ ನಿಲ್ದಾಣಗಳಲ್ಲಿ ಈಗ ಪ್ರಯಾಣಿಕರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಆನ್ಲೈನ್ನ ಮೂಲಕ ಯಾವುದೇ ಸೇವೆಗಳು ಕೂಡ ಸಿಗ್ತಾ ಇಲ್ಲ. ಈಗ ಬೋರ್ಡಿಂಗ್ ಪಾಸ್ ಅನ್ನು ಕೂಡ ಕೈನಲ್ಲೇ ಬರೆದು ಪ್ರಯಾಣಿಕರಿಗೆ ನೀಡಬೇಕಾದಂತಹ ಸ್ಥಿತಿನಲ್ಲಿ ಏರ್ಲೈನ್ಸ್ ಕಂಪನಿಗಳು ಕೂಡ ಇವೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.